ದುನಿಯಾ ವಿಜಿ ಕೂಡ ಒಂದ್ ಕಡೆ ಒಂದು ಮಾತು ಹೇಳಿರ್ತಾರೆ, ಸರ್ ನಿಮ್ಮ ಫ್ರೆಂಡ್ಸ್ಗಳನ್ನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಚೂಸ್ ಮಾಡ್ಬಿಡಿ. ನಿಮ್ ಜೊತೆಲೇ ಇರ್ತಾರೆ, ಸರಿಯಾಗಿ 6 ಅಡಿ 16 ಅಡಿ 18 ಅಡಿ ಹಳ್ಳ ತೋಡಿ ನಿಮ್ಮನ್ನಲ್ಲೇ ಸಮಾಧಿ ಮಾಡಿ ಬಿಸಾಕ್ಬಿಡ್ತಾರೆ. ಬೇಗ ಚೂಸ್ ಮಾಡ್ಕೊಳ್ಳಿ ಸರ್. ಎಲ್ಲಾ ವಿಚಾರದಲ್ಲೂ ನನ್ನ ಜೋರ್ ಅಂದ್ರೂ ಪರವಾಗಿಲ್ಲ, ನಮ್ಮಮ್ಮ ನನ್ಗೆ ಅದೇ ಹೇಳ್ಕೊಟ್ಟಿರೋದು, ನಿನ್ನ 4 ಜನ ಜೋರ್ ಅಂದ್ರೂ ಪರವಾಗಿಲ್ಲ, ಆಟಿಟ್ಯೂಡ್ ಇದೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ, ಏನ್ ಅನ್ಕೊಂಡು ನಾನು ಇಂಟರ್ವ್ಯೂ ಕೊಡೋದು ನಿಲ್ಸಿರೋದು ಯಾಕೆ ಅಂತ ಹೇಳ್ತೀನಿ. ನಾನು ಒಂದು ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಿದ್ದೆ ಒಂದು ಹೆಣ್ಮಗು ಜೊತೆನೆ. ಶಿ ಇಸ್ ಅ ವೆರಿ ಗುಡ್ ಲುಕಿಂಗ್ ಆ್ಯಂಕರ್. ಸೊ ನಾನು ಮಾತಾಡೋ ರೀತಿ ಮೋಸ್ಟ್ಲಿ ಅವ್ರಿಗೆ ಇಷ್ಟ ಆಗಲಿಲ್ವೋ ಏನೋ ಗೊತ್ತಿಲ್ಲ. ಅದರಲ್ಲಿರೋ ಎಲ್ಲ ಕಾಮೆಂಟ್ಸ್ಗಳು ಹೆಂಗೆ ಅಂದರೆ ಆ್ಯಂಕರೇ ಹೀರೋಯಿನ್ಗಿಂತ ಚೆನ್ನಾಗಿದ್ದಾಳೆ. ಸೊ ಈ ಥರಗಳ ಕಾಮೆಂಟ್ಸ್ಗಳು ಇಟ್ ವಾಸ್ ವೆರಿ ಎವಿಡೆಂಟ್. ಅದು ಯಾಕೆ ಮಾಡಿಸಿರ್ತಾರೆ ಏನು ಎತ್ತ. ಯಾಕಂದರೆ ಎಟ್ ದ ಎಂಡ್ ಆಫ್ ದ ಇಂಟರ್ವ್ಯೂ ನನಗೆ ಅರ್ಥ ಆಗಿತ್ತು ಆ ಮೇಡಮ್ಗೆ ಒಂದು ಸ್ವಲ್ಪ ನನ್ನ ಜ್ವರ ಬರ್ಸ್ಬಿಟ್ಟಿದ್ದೀನೋ ಏನೋ ನನಗೆ ಅರ್ಥ ಆಗಿರಲಿಲ್ಲ. ಬಟ್ ಐಮ್ ಜಸ್ಟ್ ಸೇಯಿಂಗ್ ಲೈಕ್ ಅದೇನಾಗಿತ್ತು ನನಗೂ ಅರ್ಥ ಆಗಲಿಲ್ಲ. ಬಟ್ ಅವ್ರ ರಿಯಾಕ್ಷನ್ ಆಫ್ಟರ್ ದಟ್ ಇಂಟರ್ವ್ಯೂ ವಾಸ್ ನಾಟ್ ಗುಡ್. ಹೆಲ್ದಿ ಕಾನ್ವರ್ಸೇಷನ್ ಮಾಡೋಣ. ವೈ ಡು ಯು ಟ್ರೀಟ್ ಮೈ ಲೈಕ್ ಆಕ್ಟರ್? ವೈ ಡು ಯು ವಾಂಟ್ ಟು ಆಸ್ಕ್ ಮೀ ಕ್ವೆಶನ್ಸ್ ಲೈಕ್ ಬಬ್ಲಿ ರೋಲ್ಸ್ ಬಗ್ಗೆ, ಅಥವಾ ತುಂಬ ಲಿಮಿಟೆಡ್ ಕ್ವೆಶನ್ಸ್ಗಳು, ಅದು ಹೀರೋಯಿನ್ಸ್ಗೆ ಅಂತಲೇ ಕೆಲವೊಂದು ಕ್ವೆಶನ್ಸ್ಗಳು ಕೇಳ್ತಾರೆ ಗೊತ್ತಾ. ಅದ್ರ ಈಗ ನಾವು ಎಷ್ಟೋ ವಿಚಾರಗಳ ಮಾತಾಡಿದ್ವಿ ಆಯಿತಾ. ನೀವು ನನ್ನನ್ನು ಒಂದು ಹೆಣ್ಮಗು ಅಂತ ಟ್ರೀಟ್ ಮಾಡಿ, ಹೆಣ್ಮಗು IQ ಚೆಕ್ ಮಾಡಬೇಕು ಅಂತ ಬೇಕಂತಲೇ ಏನೋ ಒಂದು ಪ್ರೊವೋಕ್ ಮಾಡಿ ಕೇಳುವಂಥದ್ದು, ಅಥವಾ ನೋಡೋಣ ಇವ್ರು ಏನು ಸ್ಮಾರ್ಟ್ ಇದ್ದಾರೆ ಅನ್ನೋ ಆ ಥರದ್ದು ಯಾವುದೇ ವೈಬ್ ಇರಲಿಲ್ಲ. ಅರ್ಥ ಆಗ್ತಿದೆಯಾ? ಸೊ ನನಗೆ ಇಲ್ಲೇನೋ ಇದು ವೈರಲ್ ಆಗಬೇಕು, ಇಲ್ಲೇನೋ ಕಾಂಟ್ರವರ್ಸಿ ಸಿಗಬೇಕು, ನನಗೆ ಇವ್ರ ಬಾಯಿಂದ ಯಾವುದೋ ಬೇರೆ ವಿಷಯ ನಾನು ತೆಗೆಸ್ಬಿಡೋಣ, ಈ ಇಂಟೆನ್ಷನ್ ಕೂತ್ಕೊಂಡು ಇಂಟರ್ವ್ಯೂ ಮಾಡಲ್ಲ ನಾನು. ಸೊ ಆ ಥರದ್ದೆಲ್ಲ ಕೆಲವೊಂದು ಆದಾಗ ನನಗೇನು ಅನಿಸಿತ್ತು ಅಂತ ಹೇಳಿದ್ರೆ, ನನ್ನ ವರ್ತ್ ಅವ್ರಿಗೆ ಅರ್ಥ ಆಗ್ತಿಲ್ಲ, ಅಥವಾ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅವ್ರಿಗೆ ಮನವರಿಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಾನು ಅವ್ರ ಟೈಮು ವೇಸ್ಟ್ ಮಾಡ್ತಾ ಇದ್ದೀನಿ, ನನ್ನ ಟೈಮು ವೇಸ್ಟ್ ಮಾಡ್ತಾ ಇದ್ದೀನಿ. ಬೆಟರ್ ನನ್ನ ಅರ್ಥ ಮಾಡ್ಕೊಳ್ಳೋರು ಯಾರು ಇರ್ತಾರೆ ಅವ್ರ ಜೊತೆ ಕೂತ್ಕೊಂತೀನಿ ನಾನು. ಇಫ್ ಯು ಲೈಕ್ ಮೀ ರೈಸ್ ಯುವರ್ ಹ್ಯಾಂಡ್, ಇಫ್ ನಾಟ್ ರೈಸ್ ಯುವರ್ ಸ್ಟ್ಯಾಂಡರ್ಡ್ಸ್. ಚೆನ್ನಾಗಿ ಹೇಳಿದ್ರಿ ನೀವು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಗೆ ಅಂದ್ಕೊಂಡು ಹೋಗ್ತಾ ಇರ್ಬೇಕಾ ಲೈಫಲ್ಲಿ ಅಂತ. ಒಂದು ಚಿಕ್ಕದು ಒಂದು ಆಡಿಯೋ ಕ್ಲಿಪ್ ಇದೆ. ಮಾರ್ಟಿನ್ ಸ್ಕಾರ್ಸೆಸೆ ಅವರು ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿನಲ್ಲಿ ಕೋರ್ಸ್ ಮಾಡ್ತಾ ಇದ್ದಾಗ ಸತ್ಯಜಿತ್ ರೇ ಅವರಿಗೆ ಒಂದು ಫೋನ್ ಕಾಲ್ ಹೋಗುತ್ತೆ. ಸೊ ಆವಾಗ ಐ ಥಿಂಕ್ 1970s ಅವರ ಸಿನಿಮಾಗಳು, ದ ಹೀರೋ ನಾಯಕ್ ಅನ್ನೋ ಒಂದು ಸಿನಿಮಾ, ಅದರಲ್ಲಿ ಉತ್ತಮ್ ಕುಮಾರ್ ಅಂತ ತುಂಬ ಅದ್ಭುತವಾದಂಥ ಬೆಂಗಾಲಿ ನಟ, ಆ ಝೋನಲ್ಲಿ ಇದ್ದವರು ಪಟೇಲ್ ಪಾಂಚಾಲಿ ಸಿನಿಮಾಗಳೆಲ್ಲ ಮಾಡಿದಾಗ ಇವರು ಫೋನ್ ಮಾಡಿದ್ದಾರೆ. ಸರ್ ನನ್ನ ಹೆಸರು ಮಾರ್ಟಿನ್ ಸ್ಕಾರ್ಸೆಸೆ ಅಂತ, ನಿಮ್ಮ ಸಿನಿಮಾ ನೋಡಿ. ಅವ್ರ ಸ್ಟ್ರಿಕ್ಟ್ನೆಸ್ ನೋಡಬೇಕು ನೀವು. PR ಅನ್ನೋದು ಒಂದು ಪಬ್ಲಿಸಿಟಿ ಸ್ಟಂಟ್. ಈಗ ನೀವು ಯಾವುದೇ ವ್ಯಕ್ತಿ ಇದರಲ್ಲಿ ತುಂಬ ಒಳ್ಳೆ ಕಾಮೆಂಟ್ಸ್ ಬಂದಾಗ ರಿಯಲ್ ಪೀಪಲ್ ಇರ್ತಾರೆ ಗೊತ್ತಾ, ಅಂದರೆ ಆಕ್ಚುಯಲ್ ಆಕ್ಸೆಸ್ ಮಾಡೋರು, ಅವ್ರ ಕಡೆಯಿಂದ ಕಾಮೆಂಟ್ಸ್ಗಳು ನೋಡಬೇಕು ನೀವು. ಇದೆಲ್ಲ PR ಮಾಡ್ತಾ ಇರೋದು. ಬಿಕಾಸ್ ಜನರಿಗೆ ಗೊತ್ತಾಗಿದೆ, ಇನ್ನೂ ಯಾವುದೇ ರೀತಿಯಾದಂತಹ ಮುಚ್ಚುಮರೆ ಇಲ್ಲ ಜನರ ಜೊತೆಗೆ. ಟ್ರಾನ್ಸ್ಪರೆಂಟ್ ಆಗಿದ್ರೆ, ರಿಯಲ್ ಆಗಿದ್ರೆ ಮಾತ್ರ ಉಳುವು. ಅದಕ್ಕೆ ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ರಿಯಲ್ ಮಾನ್ವೀರ್ ಕಾಮತ್ ಅಂತ ಇರೋದೇ ಆ ರೀಸನ್. Thank you so much. I think I conveyed what I had to convey. I'm really happy. ನನ್ನ ಮನಸ್ಸು ಹಗುರ ಆಗ್ತಾ ಇದೆ. ಯಾಕಂದರೆ ಎಲ್ಲ ಥರದ್ದು ಕೇಳಿ ಯಾರು ನಿನಗೇನು ಬೇಕು, ನೀನು ಏನು ಮಾಡ್ತಿದ್ಯಾ ಕೇಳಕ್ಕೆ ರೆಡಿ ಇಲ್ಲ. ಎಲ್ಲ ಏನು ಅನ್ಕೊಂಡಿದ್ದಾರೆ, ಎಲ್ಲ ಏನು ಅನ್ಕೊಂಡ, ಏನೋ ಸುಮ್ಮನೆ ಏನಕ್ಕೆ ಇವು ಇಷ್ಟು ಒಳ್ಳೆ ಸಿನಿಮಾ ಮಾಡಿದ್ರ, ಇಷ್ಟು ಒಳ್ಳೆ ಟ್ಯಾಲೆಂಟ್ ಇಟ್ಕೊಂಡು ಏನು ಮಾಡ್ತಾ ಇದಾರೆ. ಸೊ ಐ ರಿಯಲಿ ಹೋಪ್ ನಾನು ನಿಮಗೆ ಕನ್ವೆ ಮಾಡಿದ್ದೀನಿ, ನಾನು ಯಾವ ದಾರಿಲಿ ಹೊರಟಿದ್ದೀನಿ, ನಾನು ಏನು ಮಾಡಬೇಕು ಅಂತ ಇದ್ದೀನಿ ಅಂತ. ನಿಮ್ಮೆಲ್ಲರ ಸಪೋರ್ಟ್ ನನ್ನ ಜೊತೆ ಇರಲೇಬೇಕು. ಯಾಕಂದರೆ ಆಡಿಯನ್ಸ್ ಸಪೋರ್ಟ್ ಇಲ್ಲದೆ ಯಾವುದು ಸಾಧ್ಯ ಇಲ್ಲ. ಎಲ್ಲರೂ ನನ್ನನ್ನು ಏನು ಅಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ರೀಚ್ಗಳು ಅದ್ರ ಮೇಲೆ ಆ ಒಂದು ನಂಬರ್ಸ್ಗಳ ಮೇಲೆ ನಮ್ಮ ಟ್ಯಾಲೆಂಟ್ನ ಅಳಿತಾ ಇದ್ದಾರೆ. ದಯವಿಟ್ಟು ಈ ಸ್ಟೀರಿಯೋಟೈಪ್ನ ಅಥವಾ ಈ ಒಂದು ಪದ್ಧತಿ ಏನಿದೆ, ಸೋಷಿಯಲ್ ಮೀಡಿಯಾ ರೀಚ್ ಮುಖಾಂತರ ಹೆಣ್ಮಕ್ಳನ್ನ ಕಾಸ್ಟ್ ಮಾಡೋದು ಅಥವಾ ಒಳ್ಳೆ ಟ್ಯಾಲೆಂಟ್ ಇರೋರನ್ನ ಕಾಸ್ಟ್ ಮಾಡೋದು, ಇದನ್ನು I think it's high time we withdraw this, and based on the hits, based on their acting skills, based on their looks, of course, it is also very important. Looks are very important. That's why ನಾನು ಫಿಟ್ನೆಸ್ ಇಂದ ಹಿಡಿದು ಪ್ರತಿಯೊಂದು ಮೇಂಟೈನ್ ಮಾಡಿಟ್ಕೊಳ್ಳೋದು, ಅಥವಾ ಊಟ ತಿಂಡಿಯಲ್ಲಿ ಎಲ್ಲದರಲ್ಲೂ ಒಂದು ಹದ್ಬಸ್ತಲ್ಲಿ ಇರೋದು. ಯು ನೆವರ್ ನೋ, ನಮ್ಮ ಡಿಸಿಪ್ಲಿನ್ ಚೆನ್ನಾಗಿದ್ರೆ ಯಾವತ್ತೋ ಯಾರೋ ಒಬ್ಬರು ಬಂದ್ಬಿಟ್ಟು, ಆ್ಯಂಡ್ ಅಪ್ಪ ಅಮ್ಮ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಇಲ್ಲ. ಅದನ್ನು ಹೇಳ್ತೀನಿ, ತುಂಬ ಜನ ಆ ವಿಷಯದ ಬಗ್ಗೆನೂ ನನಗೆ ಎಷ್ಟೋ ಹೇಳಿದ್ದಾರೆ. ಅಂದರೆ ನಾನು ಕೇಳಿದ್ದೀನಿ ನಮ್ಮ ರಿಲೇಟಿವ್ಸ್ಗಳೇ,
ಅವಳ ಮೇನ್ ಸ್ಟ್ರೆಂತ್ ಇದ್ದಿದ್ದೇ ಅವ್ರ ಅಮ್ಮ. ಯಾಕಂದರೆ ನಮ್ಮ ತಾಯಿನೇ ನಂದೆಲ್ಲ CA ಇಂದ ಹಿಡಿದು ಪ್ರತಿಯೊಂದು ವಾರ್ಡ್ರೋಬಿಂದ ಹಿಡಿದು ಪ್ರತಿಯೊಂದು ನಮ್ಮ ತಾಯಿನೇ ನೋಡ್ಕೋತಾ ಇದ್ವಿ. ಈಗ ಏನು ಮಾಡ್ತಾಳೆ ಅನ್ನೋ ಥರ ಪ್ರಶ್ನೆಗಳು ಬಂದಿದೆ. ಎಲ್ಲದಕ್ಕೂ ಉತ್ತರ ಅಪ್ಪ ಅಮ್ಮ ಇಲ್ದಿದ್ರು ಮಕ್ಕಳಿಗೆ ಎಸ್ಪೆಷಲಿ ನಾವು ಅನಾಥರಲ್ಲ, ಅಲ್ಲಿ ಮೇಲ್ಗಡೆ ಒಬ್ಬ ಇದ್ದಾನೆ ನಮಗೋಸ್ಕರ ಕಾಯ್ಕೊಂಡು ಅವನ್ನೆಲ್ಲ ನೋಡ್ತಾ ಇರ್ತಾನೆ. ನೀವು ನಮಗೆ ಹಾಳು ಮಾಡೋಕ್ಕೆ ಅಂತ ಬಂದರೆ ಕರ್ಮ ಅದ್ರ ಡಬ್ಬಲ್ ಅಲ್ಲಿ ಕೊಡ್ತಾನೆ ಅವನು. ಸೊ ಅನಾಥೋ ದೈವ ರಕ್ಷಕ. ಎಕ್ಸಾಕ್ಟ್ಲಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮನೀತಾ. Thank you, sir. ಯುಗಾದಿ ಹಬ್ಬದ ಶುಭಾಶಯಗಳನ್ನ ಇನ್ನೊಮ್ಮೆ ಹೇಳ್ತಾ ಸಂದರ್ಶನದಲ್ಲಿ ಪಾಲ್ಗೊಂಡು ಮಾತನಾಡಿದ್ದಕ್ಕೆ. ಬರೀ ಒಂದು ವಿಷಯ ಅಂತಲ್ಲ, ಹಬ್ಬ ಹೇಗೆ ಮಾಡ್ತೀರಿ, ಏನು ಊಟ ಮಾಡ್ತೀರಿ, ಏನು ತಿಂಡಿ ತಿಂತೀರಿ, ನಿಮ್ಮ ಆಚರಣೆ ಹೇಗೆ, ಇವುಗಳಿಗೆ ಮಾತ್ರ ಈ ಸಂದರ್ಶನ ಸೀಮಿತವಾಗದೆ ಬಿಯಾಂಡ್ ದ ಬೌಂಡ್ರೀಸ್, ಐ ಥಿಂಕ್ ಒಂದು ವಿಶ್ವದ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಆಯಾಮಗಳನ್ನು ಚರ್ಚೆ ಮಾಡಿದ್ವಿ ಅಂತ ನಾನು ಭಾವಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮಗೆ, ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಯಾವುದೇ ಬ್ಯಾಕ್ಗ್ರೌಂಡ್ ಇನ್ನೊಂದು ಮತ್ತೊಂದು ಇಟ್ಕೊಂಡು ಬಂದಿಲ್ಲ ಅನ್ನೋ ಥರದಲ್ಲಿ, ಅಂದರೆ ಸಿನಿಮಾ ಬ್ಯಾಕ್ಗ್ರೌಂಡ್ ಹಾಗಂತ ನಂಗೆ ಬ್ಯಾಕ್ಗ್ರೌಂಡ್ ಇಲ್ಲ ಅನ್ನೋ ಥರದಲ್ಲ, ಸಿನಿಮಾ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಬಂದದೇ ಇದ್ರೂ ಕೂಡ ಸಿನಿಮಾ ಇಂಡಸ್ಟ್ರಿನಲ್ಲಿ ನನ್ನನ್ನು ಆಕ್ಸೆಪ್ಟ್ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹೆಣ್ಮಕ್ಳು ಕುಗ್ಬೇಡಿ, ನೀವೇನು ಅಂದ್ಕೊಂಡಿದ್ದೀರಾ ತಲೆಯಲ್ಲಿ ಅದು ಮಾಡೇ ಮಾಡಿ. Again, to wind up the whole show, thank you so much for everything. And ನೀವೇ ಹೇಳಿರೋ ಥರ ಐ ಥಿಂಕ್ ನೀವೇ ಈ ಮಾತು ಹೇಳಿದ್ರಿ ನನಗೆ ಒಂದ್ಸತಿ. 3 ಜನ ಬೆಟ್ಟ ಹತ್ತಾ ಇರ್ತಾರೆ, ನಿಮ್ ನೆನಪಿದೆಯಾ ಈ ಕತೆ? ಅದರಲ್ಲಿ ಒಬ್ಬ ಫೈನಲಿ ಬೆಟ್ಟ ಸೇರ್ತಾನೆ, ಇನ್ನಿಬ್ರು ಸೇರಲ್ಲ. ಯಾಕೆ ಅಂದ್ರೆ ಅವ್ನು ಕಿವುಡ. ಸೊ ಇವರಿಬ್ರು ಆ ಕಡೆ ಈ ಕಡೆ ಇರೋ ಜನರದೆಲ್ಲ ಕೇಳಿ 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 ದೆ ಗೇವ್ ಅಪ್. ಸೊ ಜೀವನದಲ್ಲೂ ಇಟ್ಸ್ ಬೆಟರ್ ಮೂಕನೂ ಆಗಬೇಕು, ಮೂಕನಾಗಬೇಕು, ಎಲ್ಲಾನು ಜಗದೊಳು ಜ್ವಾಕಿಯಾಗಿರಬೇಕು ಅಂತ ಹೇಳಿ. ಬಟ್ ಸಮಯ ಸಂದರ್ಭ ಸಿಕ್ಕಿದಾಗ, ನಿಮ್ಮಂಥ ಒಳ್ಳೆ ಜರ್ನಲಿಸ್ಟ್ಗಳು ಸಿಕ್ಕಿದಾಗ ಓಪನ್ ಅಪ್ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಬಿಕಾಸ್ ನಮಗೆ ಗೊತ್ತು ನೀವು ಚೆನ್ನಾಗೇ ಪ್ರೊಜೆಕ್ಟ್ ಮಾಡ್ತೀರಾ, ಯಾವುದೇ ಕಾಂಟ್ರವರ್ಸಿಗಳು ಅಥವಾ ಆ ಥರದ್ದೆಲ್ಲ ಇಲ್ಲದೆ ನಾವು ಹೇಳಿರೋದನ್ನ ನೀಟಾಗಿ ಪ್ರೊಜೆಕ್ಟ್ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಸಂದರ್ಶನಕ್ಕೆ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.